ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನೋಡ್ತಾ ಇದ್ದೀರಾ, ನಿಮ್ಗೆ ಯಾರು ಇಷ್ಟ ಆಗ್ತಾ ಇದ್ದಾರೆ? ಸರಿ ಬಿಗ್ ಬಾಸ್ ಖಂಡಿತವಾಗಿ ನೋಡ್ತಾ ಇದ್ದೀನಿ. ಆದ್ರೆ ನನ್ಗೆ ಏನಪ್ಪಾ ಅಂತಂದ್ರೆ ಇವತ್ತು ಆಗಿರ್ತಕ್ಕಂಥ ಘಟನೆ ಐತಲ್ಲ, ಇದು ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ನೋವಾಗ್ತಾ ಇದೆ. ಅಶ್ವಿನಿ ಗೌಡ ಒಂದ್ ಕಡೆ ಎತ್ತಿ ಕೊಟ್ಬಿಟ್ಟು ಸೈಲೆಂಟ್ ಆಗಿದ್ದಾಳೆ, ಇನ್ನೊಂದ್ ಕಡೆ ರಾಶಿಕಾ ಅವಳು ಹೋದ್ ವಾರ ಎಗರಾಡ್ಬಿಟ್ಟು ಒಂದ್ ಕಡೆ ಸೈಲೆಂಟ್ ಆಗಿದ್ದಾಳೆ. ಈ ವಾರ ಅವರ ಒಂದು ಪ್ರಚೋದನೆಗೆ ಒಳಗಾಗಿ ರಿಷಾ ನಮ್ಮ ಗಿಲ್ಲಿಗೆ ಹಲ್ಲೆ ಮಾಡಿದ್ದಾಳೆ. ಸರ್, ಇದನ್ನ ಯಾರು ಸಹಿಸ್ಕೊಳ್ತಾರೆ ಹೇಳಿ? ಏನ್ರಿ ಬಿಗ್ ಬಾಸ್ ಅಂತ ಅಂದ್ರೆ ರೌಡಿಸಮ್, ಒಂಥರ ಬೇಬಿ ರೌಡಿಸಮ್ ತರ ಹೋಗಿದೆ ಒಂದ್ 3 ಜನದ್ದು. ಅವ್ರದ್ದು ಟಾರ್ಗೆಟ್ ಏನು? ಏನಾದ್ರೂ ಮಾಡಿ ಗಿಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ, ಅವನು ರೇಸಲ್ಲಿ ಇರ್ತಕ್ಕಂಥ ಕುದುರೆ ಬಿಗ್ ಬಾಸ್ ಅಲ್ಲಿ, ಏನಾದ್ರೂ ಮಾಡಿ ಅವನನ್ನ ನಾವು ಹೊರಗಡೆ ಹಾಕ್ಬಿಡೋಣ. ನಮ್ಮ ಒಂದು ರೌಡಿಸಮ್ ತರ, ಅದೊಂದು ರೌಡಿಸಮ್ ಅದು, ಇನ್ನೇನಲ್ಲ ಅದು. ಅವ್ರೇನಾದ್ರು 3 ಜನ ಇದ್ದಾರೋ ಅದೊಂಥರ ರೌಡಿಸಮ್ ತರನೇ ಆಯ್ತಾ. ಏನಾದ್ರು ಮಾಡಿ ನಾವು ಅವ್ರನ್ನ ಫುಲ್ ಏನು ಬಿಗ್ ಬಾಸ್ ಮನ್ನ ಕಂಟ್ರೋಲ್ ತಗೊಂಡಿದ್ದಾರೆ ಒಂದ್ 3 ಜನ. ಯಾರೋ ಮಾತಾಡಬಾರ್ದು, ಯಾರು ಮಾತಾಡಿದ್ರೆ ಸ್ಟುಪಿಡ್ ಈ ರೀತಿಯಾಗಿ ಅವ್ರು ಅದು ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ನೀವು ನೋಡಿಬೇಕಾದ್ರೆ ಕಾಕ್ರೋಚ್ ಸುದಿ ಒಂದು ಸಾರಿ ರಾಕ್ಷಸನ ಆಗ್ತಾನೆ, ಆದ್ರೆ ಕಾಕ್ರೋಚ್ ಸುದಿ ಯಾವುದೇ ಕಾರಣಕ್ಕೂ ಅವನ ಆಟವನ್ನು ಆಡೋಕೆ ಅಲ್ಲಿ ಬಿಡಲ್ಲ. ನೀವು ನೋಡಿರ್ಬೋದು ಕಳೆದ ಸೀಸನ್ಗಳಲ್ಲಿ ಅದೇ ರಾಕ್ಷಸ ಒಂದು ಒಂದು ಕ್ಯಾರೆಕ್ಟರ್ ಅನ್ನ ಮಂಜಣ್ಣ ಮಾಡಿದ್ದ, ಇನ್ನೊಂದ್ಸರಿ ವಿನಯ್ ಅವರು ಮಾಡಿದ್ರು. ಅವರು ಯಾವ ಮಟ್ಟಿಗೆ ಮಾಡಿದ್ರು, ಚಿಂದಿ ಅಂದ್ರೆ ಚಿಂದಿ ಉಡಾಯಿಸ್ಬಿಟ್ಟಿದ್ರು, ಯಾರಿಗೂ ಎದುರುಕೊಂಡಿರ್ಲಿಲ್ಲ, ಆ ಲೆವೆಲ್ಗೆ ಮಾಡಿದ್ರು ಆ ರಾಕ್ಷಸತನದ ಒಂದು ಕ್ಯಾರೆಕ್ಟರ್ನ. ಆದ್ರೆ ಈ ಬಾರಿ ಕಾಕ್ರೋಚ್ ಸುದಿ ಅವರು ಮಾಡಕ್ ಆಗ್ಲೇ ಇಲ್ಲ, ತುಂಬಾ ಸಪ್ಪೆ ಅನಿಸ್ಬಿಟ್ರು. ಅವ್ರೇ ಹೇಳ್ಕತ್ತಾರೆ, ಸರ್ ನಾನಲ್ಲ ಸರ್ ರಾಕ್ಷಸ, ನಾನಲ್ಲ ಸರ್, ಇಲ್ಲಿದ್ದಾರಲ್ಲ ಸರ್ ಬಿಗ್ ಬಾಸ್ ಮನೇಲಿ ಅವರು ರಾಕ್ಷಸರು ಸರ್ ಅಂತ ಅವ್ನು ಹೇಳ್ಕತ್ತಾನೆ. ಅಂದ್ರೆ ಅವನು ಸಿನಿಮಾಗಳಲ್ಲೇ ವಿಲನ್ ಆಗಿದ್ದಾನೆ, ಅಂತೆ ಅವನನ್ನೇ ಕಟ್ಟಿ ಹಾಕ್ತಾರೆ. ಸ್ಟುಪಿಡ್, ಬಾಯಿ ಮುಚ್ಚು, ಈ ಲೆವೆಲ್ಗೆ ಕಟ್ಟಿ ಹಾಕ್ತಾರೆ ಅಂದ್ರೆ ರಾಕ್ಷಸಿಯರು. ಸರ್, ಒಬ್ಬ ವಿಲನ್ ಅನ್ನ ಕಟ್ಟಿ ಹಾಕಿದ್ದಾರೆ, ಇವ್ರು ಯಾರು ಬಾಯಿ ಬಿಚ್ಚಬಾರ್ದು ಅಂತ ಅವನನ್ನ ಕಟ್ಟಾಕಿದ್ರು ಕಾಕ್ರೋಚ್ ಸುದಿನ. ಆ ನಂತರ ಬಂದಂತ ರಕ್ಷಿತಾ ಶೆಟ್ಟಿನ ಪಾಪ ಹುಡುಗಿಗೆ ಇವನು ಸೆಡೆ ಅಂತ ಅಂದ ಕಾಕ್ರೋಚ್ ಸುದಿ. ಅದು ಏನು ಪ್ರಚೋದನೆ? ಯಾರ ಪ್ರಚೋದನೆ? ಇದೇ ಅಶ್ವಿನಿ ಗೌಡ ಅವರ ಪ್ರಚೋದನೆ ಆಯ್ತಾ. ಈ ಒಮ್ಮ ಯಾವಾಗ ಎಲ್ಲ ನಂದೇ ನಡಿಬೇಕು, ನನ್ ಕಂಟ್ರೋಲ್ ಅಲ್ಲೇ ಇರ್ಬೇಕು ಅನ್ಕೊಂಡು ಯಾವಾಗ ತಕೊಂಡ್ಲು, ಅದನ್ನ ನೋಡ್ಕೊಂಡು ಆ ಪ್ರಚೋದನೆಗೆ ಒಳಗಾಗಿ ಕಾಕ್ರೋಚ್ ಸುದಿ ಅವಳಿಗೆ ಅವತ್ತು ಆ ರೀತಿ ಸೆಡೆ ಅಂತ ಅಂದ ಆಯ್ತಾ. ಸುದೀಪ್ ಅವರು ಸರಿಯಾಗಿ ಹೇಳಿದ್ರು ಅವನ್ಗೆ, ಇನ್ ಮುಂದೆ ನಾನು ಇನ್ನೊಂದು ಸೆಡೆ ಅಂತ ಕರೀಲ ಅಂತ ಕೇಳಿದ್ರು ಸುದೀಪ್ ಅವರು. ಅದಕ್ಕಿಂತ ಬೇಕಾ ಹೊಡ್ತಾ ಅವನ್ಗೆ ಕಾಕ್ರೋಚ್ಗೆ? ನೋಡಿ ಸರ್, ಇಲ್ಲಿ ಇವತ್ತು ಇವರೆಲ್ಲರ ಪ್ರಚೋದನೆಗೆ ಒಳಗಾಗಿ ಈ ರಿಷಾ ಇವಳು ನಿಜವಾಗ್ಲೂ ತಲೆ ಕೆಟ್ಟದವಳು ನನ್ನ ಪ್ರಕಾರ. ಯಾಕೆ ಅಂತಂದ್ರೆ ಅವಳು ಆಕ್ಚುಲಿ ಮಧ್ಯದಲ್ಲಿ ಬರ್ತಾಳೆ, ಬಂದ್ಬಿಟ್ಟು ಎಲ್ಲರ ಮೇಲೆ ಎಗರಾಡ್ತಿದ್ದಾಳೆ. ಅಂದ್ರೆ ಈಗ ನಾನೊಂದು ಫೇಮಸ್ ಆಗ್ಬೇಕು ಅನ್ನೋ ಹುಚ್ಚಿಂದ ಆತರ ಮಾಡ್ತಾ ಇದ್ದಾಳು. ನೀವು ನೋಡ್ತಿರ್ಬೋದು, ಪ್ರತಿಯೊಬ್ರು ಜೊತೆನೂ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಾ ಇದ್ದಾಳೆ. ನಿಮ್ಗೆ ಏನ್ ಅನ್ಸುತ್ತೆ ಈ ತರ ಆಕೆ ಮಾಡ್ತಿರೋದು? ಎಸ್, ಗುಡ್ ಕ್ವಶನ್, ಸಕ್ಕದಾಗಿ ಕೇಳಿದ್ರೆ. ಇಲ್ಲಿ ನೋಡಿ, ರಿಷಾ ಅವರು ಈಗೇನು ಮಧ್ಯಕ್ಕೆ ಬಂದಾಗ ಆಕ್ಚುಲಿ ಅಲ್ಲಿ ಏನನ್ನ ಯಾವ ರೀತಿ ಆಟ ಆಡ್ತಾ ಇದ್ದಾರೆ. ಈ ಅಶ್ವಿನಿ ಗೌಡ ಯಾವಾಗ ಇವಳು ಕಾಲ್ ಕೆರ್ಕೊಂಡು ಎಲ್ಲ ಕಂಟ್ರೋಲ್ ತಕೊಂಡು ಅರ್ಚಾಡಿ ಕಿರ್ಚಾಡಿ ಮೇಂಟೈನ್ ಮಾಡಿದ್ಲು, ಈ ರೀತಿ ಮಾಡಿದ್ರೆ ಕೊನೆವರೆಗೂ ಉಳ್ಕೊಳ್ತೀವಿ ಅನ್ನೋದು ಅವಳಿಗೆ ಸೆನ್ಸ್ ಅಲ್ಲಿ ಇದೆ. ಹಾಗಾಗಿ ಅವಳು ಒಳಗಡೆ ಬರ್ಬೇಕಾದ್ರೆ ಹೇಳಿದ್ಲು, ಯಾರೋ ರಿಷಾ, ನಾನು ಅಶ್ವಿನಿ ಗೌಡ ಅವರನ್ನ ಮಟ್ಟ ಹಾಕ್ತೀನಿ, ಅವ್ರಿಗೆ ಎಂಟ ಅಂದ್ರೆ ಏನು ಅಂತ ತೋರಿಸ್ತೀನಿ ನಾನು ಅಂತ ಎಲ್ಲ ಜಂಬ ಕೊಚ್ಕೊಂಡ್ ಬಂದ್ಲು. ಈಗ ಒಳಗಡೆ ಬಂದ್ಮೇಕೆ ಅವಳು ಸುದ್ದಿಗೆ ಹೋಗ್ತಾ ಇಲ್ಲ, ಅವಳ ಜೊತೆ ಸೇರ್ಕೊಬಿಟ್ಟಾಳೆ ಗುಂಪುಗಾರಿಕೆ. ಅಶ್ವಿನಿ ಗೌಡ ಅವರ ಗುಂಪುಗಾರಿಕೆಯಲ್ಲಿ ಈಗ ರಿಷಾನು ಕೂಡ ಸೇರ್ಕೊಬಿಟ್ಟಾಳೆ. ರಿಷಾ, ರಾಶಿಕಾ ಇವರು ಸೇರ್ಕೊಬಿಟ್ಟು ಇವಾಗ ನೋಡಿ ಇವರೆಲ್ಲರ ಪ್ರಚೋದನೆಗೆ ಒಳಗಾಗಿ ಇವತ್ತು ಗಿಲ್ಲಿಗೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಯಾರು ಕೂಡ ಸಹಿಸ್ಕೊಳ್ಳಲ್ಲ ಸರ್. ನಿಜವಾಗ್ಲೂ ಬಿಗ್ ಬಾಸ್ಗೆ ಮರ್ಯಾದೆ ಇದ್ರೆ, ನಾಚಿಕೆ ಇದ್ರೆ ಬಿಗ್ ಬಾಸ್ಗೆ ನಾಳೆ ಅಲ್ಲ ರಾತ್ರಿಗೆ ಅವಳನ್ನ ಹೊರಗಡೆ ಹಾಕ್ಬೇಕು. ಯಾಕೆ ಅಂದ್ರೆ ನೀವು ಕಳೆದ ಬಾರಿ ಲಾಯರ್ ಜಗದೀಶ್ ಅವ್ರಿಗೆ ಜಸ್ಟ್ ಹಿಂಗ್ ತಳ್ಳಿದ್ಕೆ ರಂಜಿತ್ ಅವ್ರನ್ನ ಹೊರಗಡೆ ಹಾಕದ್ರಿ, ಹೌದಾ? ಇವತ್ತು ಆಕ್ಚುಲಿ ಅವ್ರು ಮಾಡಿರ್ತಕ್ಕಂಥದ್ದು, ಅವರು ಪ್ರೋಮೋದಲ್ಲಿ ಏನ್ ಸಕ್ಕದಾಗಿ ಬಿಟ್ಟಿದ್ದಾರೆ. ಏನು ಹೊಡಿಯೋದು, ಅಲ್ಲಾರ ಒಬ್ಬ ಹೊಡೆದ್ಬಿಟ್ಲಾ ಅಂತ ಅಲ್ಲೊಬ್ಬ ಕೇಳೋದು, ಹೌದು ಹೊಡೆದ್ಬಿಟ್ಟದ್ ಕೇಳಿದ್ರೆ ನೀವೆಲ್ಲ ಪ್ರೋಮೋ ಬಿಟ್ಟಿರೋದು ಆಯ್ತಾ. ನಿಜವಾಗ್ಲೂ ನಿಮ್ಗೆ ನಾಚಿಕೆ, ಮಾನ, ಮರ್ಯಾದೆ ಕರ್ನಾಟಕದಲ್ಲಿ ನಿಜವಾಗ್ಲೂ ಇನ್ನೂ ಒಳ್ಳೆತನ ಉಳಿಬೇಕು ಅಂದ್ರೆ, ಆರೋಗ್ಯಕರವಾದಂತ ಒಂದು ಪರಿಸ್ಥಿತಿ ಉಳಿಬೇಕು ಅಂದ್ರೆ, ಈ ರೀತಿ ಗೂಂಡಾಯಿಸಮು, ಈ ರೀತಿ ರೌಡಿಸಮು ಇವೆಲ್ಲವೂ ಹಾಳಾಗ್ಬೇಕು ಅಂತ ಅಂದ್ರೆ ಇವೆಲ್ಲವಕ್ಕೂ ಬೆಲೆ ಕೊಡಬಾರ್ದು. ಈ ಕರ್ನಾಟಕದಲ್ಲಿ ಇಂಥದಕ್ಕೆ ಜಾಸ್ತಿ ಪ್ರಚೋದನೆ ಕೊಡಬಾರ್ದು ಅನ್ನಂಗಿದ್ರೆ ದಯವಿಟ್ಟು ರಿಷಾ ಅವರನ್ನ ಹೊರಗಡೆ ಹಾಕಿ.
ರಾತ್ರಿಗೆ ಅವ್ರನ್ನ ಹೊರಗಡೆ ಕಳಿಸ್ಬೇಕು ರಿಷಾ ಅವರನ್ನ. ಅವಾಗ ನಾವು ಬಿಗ್ ಬಾಸ್ ನ ಮೆಚ್ಕೋತೇವೆ. ಕರ್ನಾಟಕದ ಬಿಗ್ ಬಾಸ್ ಸೂಪರ್ ಡೂಪರ್ ಅಂತ ನಾವು ಅನ್ಕೋತೇವೆ. ಹುಡುಗಿಯರಿಗೆ ಒಂದು ರೂಲ್ಸ್ ಹೌದೌದೌದೌದು. ನೋಡಿ, ಒಬ್ಬ ವ್ಯಕ್ತಿಗೆ ಹೊಡೆದು ಕೊಲೆ ಮಾಡೋಕೆ ಹುಡುಗ ಆದ್ರೂ ಕೊಲೆ ಮಾಡಬಹುದು, ಹುಡುಗಿ ಆದ್ರೂ ಕೊಲೆ ಮಾಡಬಹುದು. ಹುಡುಗನಿಗೆ ಒಂದ್ ರೂಲ್ಸು, ಹುಡುಗಿಗೆ ಒಂದ್ ರೂಲ್ಸು ಅಂತ ಮಾಡೋದು ಯಾವತ್ತೂ ತಪ್ಪು. ಆಯ್ತಾ? ಒಬ್ಬ ವ್ಯಕ್ತಿನ ಕೊಲೆ ಮಾಡೋದು ಹುಡುಗಿನೂ ಮಾಡ್ತಾರೆ, ಹುಡುಗರು ಮಾಡ್ತಾರೆ. ಸಪರೇಟ್ ಅಂತ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಅವಳಿಗೆ ಒಂದು ಕ್ಷಮೆಯನ್ನ ಕೊಡಬಾರ್ದು. ಕ್ಷಮೆಯನ್ನ ಕೊಟ್ರೆ ಕರ್ನಾಟಕದ ಜನ ಮುಂದಿನ ದಿನಗಳಲ್ಲಿ ದಂಗೆ ಹೇಳ್ತಾರೆ, ಏನ್ರಿ ಬಿಗ್ ಬಾಸ್ ಅಂತ. ಇವಾಗಲೇ ಕರ್ನಾಟಕದ ಜನ ಬಿಗ್ ಬಾಸ್ ಇಂದ ಏನಪ್ಪಾ ನಮ್ಗೆ ಉಪಯೋಗ ಅಂತ ಕೇಳ್ತಾರೆ. ಆಯ್ತಾ? ಇವ್ರೇನಾದ್ರೂ ಈ ರೀತಿಯಾದ ರೌಡಿಸಮ್ಗೆ ಪ್ರಚೋದನೆ ಕೊಟ್ಬಿಟ್ಟು ಅವಳು ನೇರ ಉಳಿಸ್ಕೊಬಿಟ್ರೆ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಬಿಗ್ ಬಾಸ್ಗೆ ಜನ ಕ್ಯಾಕಿರಿಸಿ ಹೋಗಿತಾರೆ. ಹಾಗಾಗಿ ನೋಡಿ, ನಮ್ಗೆ ಈ ಬಾರಿ ಗಿಲ್ಲಿ ನಟನಿಗೆ ನೋಡಿ, ಅಂದ್ರೆ ಪ್ರತಿಯೊಬ್ರು ಕೂಡ ತುಳಿತಕ್ಕಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ತುಳಿತಿರುವಂತದ್ದು ಗಿಲ್ಲಿನ ಗೊತ್ತಾಗುತ್ತೆ. ಎಸ್ ಅದು ಸತ್ಯ. ಅದು ನೀವು ಇದು ಗುಡ್ ಕ್ವಶನ್ ಇದು ರೈಸ್ ಮಾಡಿದ್ರೆ, ಈ ತುಳಿತಕ್ಕೆ ಒಳಗಾಗೋದು ಇಲ್ಲಿ ಒಂದ್ 3-4 ಜನ ಈ ರೀತಿ ಇದ್ ಮಾಡ್ಕೊಬಿಟ್ಟಿದ್ದಾರೆ. ಯಾರ್ಯಾರು ಚೆನ್ನಾಗಿ ಆಟ ಆಡ್ತಾರೆ ನೀವು ನೋಡಿರ್ಬೋದು. ಉದಾಹರಣೆ ಕೊಡ್ತೀನಿ. ಒಂದು ರಕ್ಷಿತಾ ಶೆಟ್ಟಿ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಅವಳು ಒಳ್ಳೆ ಕಂಟೆಂಟ್ ಕೊಡೋಕ್ ಪ್ರಯತ್ನ ಪಡ್ತಾ ಇರ್ತಾಳೆ. ಆ ಒಂದು ನೀವು ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟಿದ್ದೆ ಅದೇನೋ ಹಾಡಾಡೋದು ಅವೆಲ್ಲ ಮಾಡ್ತಾ ಇರ್ತಾಳೆ. ಇವಳು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಚರ್ಚೆ ಮಾಡ್ಕೊಳ್ತಾರೆ. ಅವಳು ಯೂಟ್ಯೂಬರು ಕಂಟೆಂಟ್ ಯಾವ ರೀತಿ ಕೊಡ್ಬೇಕು ಅಂತ ಗೊತ್ತು ಅವಳಿಗೆ. ಹೋಗಿ ಅವಳು ಕ್ಯಾಮ್ರಾ ಮುಂದೆ ಬಾತ್ರೂಮ್ ಅಲ್ಲೆಲ್ಲ ಕಂಟೆಂಟ್ ಕೊಡ್ತಾ ಇದ್ದಾಳೆ. ಇವಳೇನಾದ್ರು ಮಾಡಿ ಗೆತ್ಕೊಂಡು ಹೋಗ್ಬಿಡ್ತಾಳೆ. ಐಪಲ್ಲಿ ಬಿಡಬಾರ್ದು ಅಂದ್ಬಿಟ್ಟು ಅವ್ರು ಟಾರ್ಗೆಟ್ ಮಾಡ್ತಾರೆ ಅವಳನ್ನ. ಮುಚ್ಚು ಬಾಯ್, ಸ್ಟೊಪೇಡ್, ಆ ರೀತಿ ಎಲ್ಲ ಪದ ಅವಾಗ್ಲೇ ಉಪಯೋಗಿಸಿದ್ದು ಅಶ್ವಿನಿ ಗೌಡ. ಅಂದ್ರೆ ಒಬ್ಬ ವ್ಯಕ್ತಿ ಕಂಟೆಂಟ್ ಕೊಟ್ಟು ಅವನು ಗೆತ್ಕೊಂಡು ಹೋಗಕ್ ಪ್ರಯತ್ನ ಪಡ್ತಾ ಇದ್ದಾನೆ ಅಂದ್ರೆ ಅಲ್ಲಿ ತುಳಿಯೋಕ್ ಪ್ರಯತ್ನ ಪಡ್ತಾರೆ. ಆಯ್ತಾ? ಅವಾಗ ಮೊದ್ಲೇ ಅಶ್ವಿನಿ ಗೌಡ ಇದ್ಲು, ಜೊತೆಗೆ ಜಾನ್ವಿ ಇದ್ಲು. ಆಯ್ತಾ? ಆದ ನಂತರ ಇವಾಗ ಹೋದ ವಾರದಿಂದ ರಾಶಿಕಾ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ರಾಶಿಕಾ ಮೇಡಮ್ ಈಗ ಜೊತೆಗೆ ರಿಷಾ ಅವರು ಜೊತೆಗೆ ಅವರು ರೊಚ್ಚಿಗೆದ್ದು ಇವರೆಲ್ಲರೂ ಕೂಡ ಮಾಡ್ತಾ ಇರೋದು ಅದೇನೆ. ಇಲ್ಲಿ ಗಿಲ್ಲಿ ಗೆತ್ಕೊಂಡು ಹೋಗ್ಬಿಡ್ತಾನೆ. ಆಯ್ತಾ? ನಮ್ಮ ಮಳವಳ್ಳಿಯ ಹುಡುಗ ಗೆತ್ಕೊಂಡು ಹೋಗ್ಬಿಡ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕ್ಚುಲಿ ಅವನನ್ನ ಕುಗ್ಗಿಸೋಕೆ, ಅವನನ್ನ ತುಳಿಯೋಕೆ ಇವ್ರು ಮಾಡ್ತಾ ಇರ್ತಕ್ಕಂಥ ಕುತಂತ್ರ. ಸೌಂಡ್ ಮಾಡಬಾರ್ದು ನಮ್ ಮುಂದೆ, ಆ ರೀತಿ ಸೌಂಡ್ ಮಾಡಬಾರ್ದು, ಗಿತ್ಕೊಂಡು ಹೋಗ್ತೀನಿ ಅವೆಲ್ಲ ನಡೆಯಲ್ಲ. ಬೇಕಾದ್ರೆ ನೋಡಿ, ಇವಾಗ ರಿಷಾ ಅವರು ಪ್ರಚೋದನೆ ಮಾಡಿದ್ರು. ನಾನು ನಿನ್ಗೆ ಹೊಡಿತೀನಿ ಕಣ ಅನ್ಕೊಂಡು, ಏನೋ ಇದು ನಿನ್ ಕಾಮಿಡಿಯಾ ಅನ್ಕೊಂಡು ಹೊಡ್ಕೊಂಡು ಹೋದ್ಲು. ಅಲ್ಲಿ ಗಿಲ್ಲಿ ಏನಾದ್ರು ಪ್ರಚೋದನೆಗೆ ಒಳಗಾಗಿ ಅವನೇನಾದ್ರು ತಿರುಗಿಸಿ ಹೊಡೆದಿದ್ರೆ ಇಬ್ರು ಕಳ್ಸೋರು. ನೀವು ನೋಡಿರ್ಬೋದು. ಯಾವಾಗ ಇಬ್ರು ಪ್ರಚೋದನೆಗೊಳಗಾಗಿ ಇಬ್ರು ಹೊಡೆದಾಡ್ತಾರೋ ಇಬ್ರು ಕಳ್ಸ್ಬಿಡೋರು. ಆದ್ರೆ ಗಿಲ್ಲಿ ಬುದ್ಧಿವಂತ, ಹೊಡೆಸ್ಕೊಂಡು ಸೈಲೆಂಟ್ ಆಗಿ ಕಾಮಿಡಿಯಾಗಿ ಮಾಡ್ಕೊಂಡು ಅಲ್ಲೂ ಇದ್ದಾನೆ. ಆಕ್ಚುಲಿ ಇಲ್ಲಿ ನಿಜವಾಗ್ಲೂ ಸೀರಿಯಸ್ ಆಗಿ ಹೊಡೆದಿರೋದು ಇದೇ ರಿಷಾಗೆ ಕಟ್ಟಿಟ್ಟ ಬುದ್ಧಿ. ಇನ್ನೊಂದ್ ಹೇಳ್ದೆ, ಈಗ ಕಾವ್ಯ ಗಿರಿಯವ್ರ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಿದ್ರು. ಅಂದ್ರೆ ಒಳ್ಳೆ ಪೇರು, ತುಂಬಾ ಚೆನ್ನಾಗಿದೆ, ಕ್ಯೂಟ್ ಕಪ್ಪಲ್, ಆ ತರದೆಲ್ಲ ಮಾತಾಡ್ತಿದ್ರು. ಬರ್ತಾ ಒಂದ್ 2 ವೀಕ್ ಚೆನ್ನಾಗಿದ್ರು. ಆ ನಂತರ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಅದೇನೋ ಆಗಿರ್ಬೋದು ಒಳಗಡೆ. ಬಟ್ ಈ ಸಡನ್ಲಿ ಎಲ್ಲ ಅವರಿಂದ ಒಂದಿಷ್ಟು ಫೇಮ್ ತಗೊಂಡು ಈಗ ನೀನ್ ನನ್ಗೆ ಅಣ್ಣ ಅನ್ನೋದು, ಈ ತರ ರಾಖಿ ಕಟ್ಟೋದು, ಈ ತರ ಈಗ ನನ್ ಜೊತೆ ಸೇರ್ಬೇಡ, ಒಂದ್ ಸ್ವಲ್ಪ ದೂರ ಹೋಗು ಅನ್ನೋದು. ಬಟ್ ಇದು ನಿನಗ್ ನೋಡೋದ್ರೆ ಏನ್ ಅನ್ಸುತ್ತೆ? ನೋಡಿ ಕಾವ್ಯ ಅವರು ಆ ಅಮ್ಮ ತಪ್ಪು ಮಾಡ್ಕೊಂಡಿದ್ದು ಇಲ್ಲ ನಮ್ ಪ್ರಕಾರ. ಇದೇ ರೀತಿ ಏನೋ ಲವ್ ಡವ್ ಓಕೆ, ಅವಳ ಅಣ್ಣಾರ ಅನ್ಕೊಳ್ಳಿ, ಲವರ್ ಅನ್ಕೊಳ್ಳಿ, ಏನಾರ ಅನ್ಕೊಳ್ಳಿ, ಬಟ್ ಒಂದು ಬಾಂಡಿಂಗ್ ಇತ್ತು, ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಗಿಲ್ಲಿಗುನು ಮತ್ತೆ ಕಾವ್ಯಗೂ. ಒಂದು ಆರೋಗ್ಯಕರವಾದಂತ ಒಂದು ವಾತಾವರಣ ಇತ್ತು. ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿದ್ರೆ ಆ ಅಮ್ಮ ಕೊನೆವರೆಗೂ, ಅಂದ್ರೆ ಏನು ಬಿಗ್ ಬಾಸ್ ಎಂಡಿಂಗ್ ಬರುತ್ತಲ್ಲ ಅಲ್ಲಿವರೆಗೂ ಉಳ್ಕೊಳ್ತಿದ್ಲು. ಇವಾಗ ಆಕ್ಚುಲಿ ನೋಡಿದೆ ನಾನು ನಿನ್ನೆ, ಟಾರ್ಗೆಟ್ ಮಾಡಿದ್ರೆ ಅವಳು ಟಾರ್ಗೆಟ್ ಮಾಡ್ತಾಳೆ. ಏನಂತ, ಗಿಲ್ಲಿಯವ್ರ ಜೊತೆ ಸ್ಟಾರ್ಟಿಂಗ್ ಅಲ್ಲಿ ಬಂದೆ ನಾನು, ಆದ್ರೆ ಗಿಲ್ಲಿ ಅವರು ವೈಪ್ ಆಗ್ತಾ ಇದ್ರು, ನನ್ ಕಾಣಿಸ್ತಾನೆ ಇರ್ಲಿಲ್ಲ, ಹಂಗಾಗಿ ಅವ್ರು ನಾನು ಟಾರ್ಗೆಟ್ ಆಗ್ತೀನಿ ಅಂದ್ಬಿಟ್ಟು ಟಾರ್ಗೆಟ್ ಮಾಡ್ತಾಳೆ. ಆಕ್ಚುಲಿ ಅವ್ಳಿಗೆ ದೊಡ್ಡ ಹೊಡೆತ ಅದು. ಆಯ್ತಾ? ಈಗ ಅವಳು ಏನೋ ಈ ರೀತಿ ಏನೋ ನಾನು ವೈಪ್ ಆಗ್ಬೇಕು ಅಂತ ಅವನ ಹಿಂದೆ ಬಿದ್ದಿರ್ಲಿಲ್ಲ. ಅದು ಆಟೋಮೆಟಿಕ್ ಆಗಿ ಆಕ್ಚುಲಿ ಕಾವ್ಯ ಬರ್ತಾ ಇದ್ದು ಸ್ಟಾರ್ಟಿಂಗ್ ಅಲ್ಲಿ ಆಕೆಯನ್ನ ಚೂಸ್ ಮಾಡ್ಕೊಂಡ. ನೋಡೋರಿಗೆ ಒಂದ್ ಸ್ವಲ್ಪ ಖುಷಿ ಆಗಿತ್ತು, ಈ ಜೋಡಿ ಚೆನ್ನಾಗಿದೆಯಲ್ಲ ಅನ್ನೋ ಆ ರೀತಿ ಆಗಿತ್ತು. ಒಳ್ಳೆ ಜೋಡಿ ನನ್ ಪ್ರಕಾರ. ಆಕೆ ನೋಡಿ, ಈಗ ಇವನ್ಗೂ 28 ವರ್ಷ ಗಿಲ್ಲಿಗೆ, ಆಕೆನಿಗೂ ಮದ್ವೆ ವಯಸ್ಸು. ಆಮೇಲೆ ಅವ್ರಿಬ್ರು ನೋಡಿದಾಗ ಏನ್ ಅನ್ಸುತ್ತೆ ಅಂದ್ರೆ, ಈ ರೀತಿ ಅಶ್ವಿನಿ ಗೌಡರತ್ತೇನೋ ಅಥವಾ ರಿಷಾ ಅವ್ರ ರೀತಿನೋ ನಮ್ಗೆ ಅನ್ಸಲ್ಲ. ಆ ರೀತಿ ಏನೋ ಆಟಕ್ಕೋಸ್ಕರ ಇಲ್ದೇ ಇರೋದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಆಡೋದು ಆ ರೀತಿ ಅನ್ಸಲ್ಲ. ಇರೋದ್ರಲ್ಲಿ ಸೀದವಾಗಿದ್ದಾರೆ ಗಿಲ್ಲಿ ಅವರು, ಏನು ಡ್ರಾಮಾಗಳು ಮಾಡಲ್ಲ ಅದೆಲ್ಲ. ಹಂಗಾಗಿ ಒಂದು ಒಳ್ಳೆ ಜೋಡಿ ನನ್ ಪ್ರಕಾರ. ಏನು ಡ್ರಾಮಾಗಳು ಇಲ್ದೇ ಇರೋರು,
ತುಂಬಾ ಸರಳತೆ ಇರ್ತಕ್ಕಂಥವ್ರು. ಆಕ್ಚುಲಿ ಅಂತವ್ರು ಒಂದಾಗಿ ಹೊರಗಡೆ ಮದುವೆ ಆಗಿದ್ರು ಏನೋ ಚೆನ್ನಾಗಿರ್ತಿತ್ತು ನನ್ನ ಪ್ರಕಾರ. ಯಾಕಂದ್ರೆ ಈಗ ತುಂಬಾ 2-3 ಜೋಡಿಗಳಾಗಿವೆ ಕಳೆದ ಬಿಗ್ ಬಾಸ್ ಗಳಲ್ಲೆಲ್ಲ ಇದಾಗಿ. ಇದು ಒಂದು ಒಳ್ಳೆ ಜೋಡಿ ಆಗೋದು. ಆದ್ರೆ ಆಕೆದು ಏನಿದೆಯೋ ಏನೋ ಗೊತ್ತಿಲ್ಲ. ಹಾಗಾಗಿ ಆಕೆನು ಇಷ್ಟಪಡ್ತಾ ಇಲ್ಲ. ಅದು ಅವಳಿಗೆ ಸಂಬಂಧಪಟ್ಟಿದ್ದು. ಈಗ ಗಿಲ್ಲಿದು ಮಾಮೂಲಿ ಅಲ್ಲ. ಅವನು ಒಂದು ಏನಪ್ಪಾ ಅಂತಂದ್ರೆ ಒಂದು ನಾನಿರೋ ಕಡೆ ಒಂದು ಎಂಟರ್ಟೈನ್ಮೆಂಟ್ ಇರ್ಬೇಕು ಅಂದ್ಬಿಟ್ಟು ಅವನು ಯಾವುದೇ ಶೋಗೆ ಹೋದ್ರು DKDಗೆ ಹೋದ್ರು ಅಲ್ಲೂ ಒಬ್ಳು ಗಗನ. ಈಗ ಇಲ್ಲಿ ಬಂದಿದ್ದಾನೆ, ಇಲ್ಲೂ ಒಂದು ಎಂಟರ್ಟೈನ್ಮೆಂಟ್ ಆಗಿಲ್ಲ ಅಂತ ಅನ್ಕೊಂಡಿದ್ದ. ಬಟ್ ಅದು ಬೇಡ ಅಂದ್ರೆ ಹೋಗ್ತಿದ್ರೆ ಹೋಗ್ಲಿ ಬಿಡು, ನಮ್ಗೇನು ಅಷ್ಟೇ. ಆದ್ರೆ ಅದು ಬೇಜಾರಾಯ್ತು ಅಂತ ಅಭಿಮಾನಿಗಳು, ಗಿಲ್ಲಿ ಅಭಿಮಾನಿಗಳು. ಸತ್ಯ ಅದು. ಯಾಕೆಂದ್ರೆ ಅವ್ರಿಬ್ರು ಇದ್ರೆ ಚೆನ್ನಾಗಿರ್ತಿತ್ತು. ಎಲ್ಲಾ ಕರ್ನಾಟಕದವ್ರು ಎಲ್ಲರೂ ಆಸೆ ಪಡೋದು ಅದನ್ನ. ಮೈನಸ್ ಆಯ್ತು ಅಂತೀರಾ ಕಾವ್ಯಂಗೆ? ಗಿಲ್ಲಿನ್ ಬಿಟ್ಟು ದೂರ ಹೋದ್ರೆ ಪಕ್ಕ ಮೈನಸ್ ಅವಳಿಗೆ. ಈಗ ರಿಷಾ ಕೂಡ ಗಿಲ್ಲಿ ಹತ್ರ ಬರಕ್ ನೋಡ್ತಾ ಇದ್ರು, ಬಟ್ ಗಿಲ್ಲಿ ಅದಕ್ಕೆ ಚಾನ್ಸ್ ಕೊಡ್ತಾ ಇಲ್ಲ. ಇಲ್ಲ, ರಿಸಾದು ಒರಿಜಿನಾಲಿಟಿ ಇಲ್ಲ. ಆಕೆದು ಡ್ರಾಮಾ ತರ ಇತ್ತು ಸ್ಟಾರ್ಟಿಂಗ್ ಬಂದಾಗ್ಲೆ. ಏನೋ ಕಂಟೆಂಟ್ಗೋಸ್ಕರ ಅವಳು ಇವನನ್ನ ಚುಡಾಯಿಸೋದು ಅಥವಾ ಆತರ ಈಗ ಚಂದ್ರಪ್ರಭನ ತೊಡೆ ಮೇಲೆ ಮಲಗಿಸ್ಕೊಳ್ಳೋದು ಅವೆಲ್ಲ ಏನೋ ಅಟ್ರಾಕ್ಷನ್, ರಿಯಾಲಿಟಿ ಇರ್ಲಿಲ್ಲ ಅಲ್ಲಿ. ಪ್ರಬುದ್ಧತೆ ಇದೆ ಇವಳಲ್ಲಿ, ರಿಸಾದಲ್ಲಿ. ಅಂದ್ರೆ ಕೆಲವೊಂದು ಸೀಸನ್ ದಾಟ್ ಬಂದ್ಬಿಟ್ಟಿದ್ದಾಳೆ, ಪ್ರಬುದ್ಧಳಾಗಿದ್ದಾಳೆ. ಆದ್ರೆ ಕಾವ್ಯಗೆ ಆ ರೀತಿ ಪ್ರಬುದ್ಧತೆ ನಮ್ಗೆ ಕಾಣಿಸಲ್ಲ. ಅವಳು ಇನ್ನೂ ಹುಡುಗಿ ತರನೇ ಆ ಒಂದು ಇದ್ರಲ್ಲೇ ಇದೆ, ಲೆವೆಲ್ ಅಲ್ಲೇ ಇದ್ದಾಳೆ. ಹಾಗಾಗಿ ರಿಸಾ ಆಂಟಿ ತರ ಕಾಣಿಸ್ತಾಳೆ ಇವ್ರಿಗೆ, ಗೆಲ್ಲಿಗೆ. ಆದ್ರೆ ಕಾವ್ಯ ಆಕ್ಚುಲಿ ಪಕ್ಕ ಜೋಡಿ ಇತ್ತು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.